IPL ಚಾಂಪಿಯನ್ಶಿಪ್ ಅನ್ನ ಗೆದ್ದ ನಂತರ ಏನೋ ಬೆಂಗಳೂರಿಗೆ ಇವತ್ತು ಬರ್ತಾ ಇದ್ರು. ಬಂದಂತ ಸಂದರ್ಭದಲ್ಲಿ ಆ ಆಟಗಾರನ ನೋಡಬೇಕು, ಟ್ರೋಫಿ ಜೊತೆ ಅವ್ರನ್ನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಅಭಿಮಾನಿಗಳು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ರು. ಬಂದಾಗ ಮಧ್ಯಾಹ್ನ ಏಕಾಏಕಿ ಸ್ಟೇಡಿಯಂ ಒಳಗಡೆ ಬಿಟ್ಟಂತ ಸಂದರ್ಭದಲ್ಲಿ ನುಗ್ಗಲಾಗಿ ಅದು ಕಾಲ್ತುಳಿತಕ್ಕೆ ತಿರುಗಿ ಆ ಮೂಲಕ ಈವರೆಗೆ 11 ಜನ ಸಾವನ್ನಪ್ಪಿರುವಂತ ಮಾಹಿತಿ ಅಧಿಕೃತವಾಗಿ ಸಿಗ್ತಾ ಇದೆ. ಇನ್ನೊಂದಷ್ಟು ಜನ ಆಸ್ಪತ್ರೆಯಲ್ಲಿ ಇದ್ದಾರೆ, ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಅವರೆಲ್ಲರೂ ಕೂಡ ಚೇತರಿಸಿಕೊಳ್ಳಿ ಅನ್ನುವಂಥದ್ದು ಎಲ್ಲರ ಪ್ರಾರ್ಥನೆ ಆಗಿರುವಂಥದ್ದು. ಅಂದ್ರೆ ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ ಏನೋ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 21 ಮತ್ತೆ 17ರ ಬಳಿ ಏಕಾಏಕಿ ಏನೋ ಅಭಿಮಾನಿಗಳನ್ನ ಏಕಾಗಿ ಬಿಡಲಾಯಿತು. ಯಾಕೆಂದ್ರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಇದೆ, ಆಟಗಾರರು ಬರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆ ಒಂದು ವಿಜಯವನ್ನು ಅರ್ಪಿಸುವಂತ ಒಂದು ಕಾರ್ಯಕ್ರಮ ಇದೆ ಅನ್ನುವಂಥದ್ದನ್ನ ಹೇಳಿದಂತ ಸಂದರ್ಭದಲ್ಲಿ ಸಾವಿರಾರು ಜನ ಬಂದಂತವ್ರು ಬೆಳಿಗ್ಗೆ 10-11 ಗಂಟೆ ಸುಮಾರಿಗೆ ಸ್ಟೇಡಿಯಂ ಬಳಿ ಬರ್ಲಿಕ್ಕೆ ಶುರು ಮಾಡಿದಂಥವ್ರು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾವಿರಾರು ಜನರು ಇಲ್ಲಿ ಜಮಾವಣೆ ಆಗಿದ್ರು. ಅಲ್ಲೇ ಎಲ್ಲ ಒಂದು ಕಡೆ ಟಿಕೆಟ್ ಕೊಡ್ತಾರೆ, ಪಾಸ್ ಕೊಡ್ತಾರೆ ಅನ್ನುವಂಥ ವೇಟ್ ಮಾಡಿದಂತ ಅಭಿಮಾನಿಗಳಿಗೆ 3 ಗಂಟೆ ಸುಮಾರಿಗೆ ಏಕಾಏಕಿ ಪಾಸ್ ಇಲ್ಲ, ಟಿಕೆಟ್ ಇಲ್ಲ, ಫ್ರೀಯಾಗಿ ಹೋಗ್ಬೋದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಕೇವಲ ಒಂದು 2-3 ಗೇಟ್ಗಳನ್ನು ಓಪನ್ ಮಾಡಿದ್ದು. ಆ ಸಂದರ್ಭದಲ್ಲಿ ನಾನು ಮುಂದೆ ತಾನು ಮುಂದೆ ಅನ್ನುವಂಥದ್ದನ್ನ ಏನೋ ಹೋದಂಥವ್ರು ಆ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಅನ್ನುವಂಥದ್ದು. ಸೊ ಮೇಲ್ನೋಟಕ್ಕೆ KCA ಆಗಲಿ, ಸರ್ಕಾರ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಒಂದು ರೀತಿ ಮಿಸ್ಮ್ಯಾನೇಜ್ಮೆಂಟ್ ಇದಕ್ಕೆ ಕಾರಣ ಆಗಿರುವಂಥದ್ದು. ಈಗ ಘಟನೆ ನಡೆದಂಥ ಸ್ಥಳ ನಾನು ಇದ್ದೇನೆ. ಸೊ ಇಲ್ಲಿ ನೋಡ್ಬೋದು ಅಂದರೆ ಎಷ್ಟರ ಮಟ್ಟಿಗೆ ಏನೋ ಕಾಲ್ತುಳಿತಕ್ಕೆ ಒಳಗಾದ ಸಂದರ್ಭದಲ್ಲಿ ಸ್ಲಿಪ್ಪರ್ಗಳು ಬಿದ್ದಿರೋದು ನೋಡಿದ್ರೆ ಕೂಡ ಎಂತಹ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು. ಈ ಬ್ಯಾರಿಕೇಡ್ ನೋಡ್ತಾ ಇದ್ವಿ, ಈ ಬ್ಯಾರಿಕೇಡ್ಗಳನ್ನ ಹಾಕಲಾಗಿತ್ತು. ಬ್ಯಾರಿಕೇಡ್ ಹಾಕಿದಂಥ ಸಂದರ್ಭದಲ್ಲಿ ಏನೋ ಒಂದು ಬ್ಯಾರಿಕೇಡ್ಗಳೇ ಮುರಿದೋಗಿದೆ, ಕಬ್ಬಿಣದ ಬ್ಯಾರಿಕೇಡ್ಗಳೇ ಕಟ್ಟಾಗುವ ಮಟ್ಟಿಗೆ ನುಗ್ಗಲಾಗಿರುವಂಥದ್ದು. ಯಾವಾಗ ಈ ರೀತಿ ಬ್ಯಾರಿಕೇಡ್ಗಳು ಮುರಿತಾವೆ, ಮುರಿದಂಥ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿ ಈ ಒಂದು ಗೇಟ್ನಲ್ಲಿ ಒಂದು ಸಣ್ಣ ಗೇಟನ್ನು ಮಾತ್ರ ಓಪನ್ ಮಾಡಲಾಗಿತ್ತು. ಒಂದು ಸಣ್ಣ ಗೇಟ್ನಲ್ಲಿ ಅಷ್ಟು ಜನ ಏಕಾಏಕಿ ಬಂದಂಥ ಸಂದರ್ಭದಲ್ಲಿ ನುಗ್ಗಲಾಗಿದೆ ಅನ್ನುವಂಥದ್ದು. ಇದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಗೇಟ್ ನಂಬರ್ 7 ಕೂಡ 17 ಕೂಡ ಇದೇ ರೀತಿಯಾದಂಥ ಘಟನೆ ಆಗಿರುವಂಥದ್ದು. ಸೊ ಈಗ ಈ ಒಂದು ಘಟನೆ ನಡೆದು 4-5 ಗಂಟೆಗಳು ನಡೆದಿದೆ. ಮತ್ತೆ ಪ್ಲೇಯರ್ಸ್ಗಳು ಸ್ಟೇಡಿಯಂನಿಂದ ಹೊರಗಡೆ ಹೋಗಿ 2-3 ಗಂಟೆಗಳಾಗಿದೆ. ಆದರೂ ಕೂಡ ಒಂದಷ್ಟು ಜನ ಅಭಿಮಾನಿಗಳು ಇನ್ನೂ ಇಲ್ಲೇ ತಿರುಗಾಡ್ತಾ ಇದ್ದಾರೆ. RCB ಅನ್ನುವಂಥದ್ರ ಕೂಗಾಟವನ್ನ, ಉಚ್ಚಾಟವನ್ನ ಕೂಡ ಈ ಕ್ಷಣಕ್ಕೆ ನಡೆಸ್ತಾ ಇರುವಂತಹದ್ದು. ಸೊ ಇದು ನೋಡಿದ್ರೆ ಇದು ಅಭಿಮಾನವ ಅಥವಾ ಹುಚ್ಚು ಅಭಿಮಾನವ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವ್ರನ್ನ ಇಲ್ಲಿಂದ ಕಳಿಸ್ಬೇಕು, ಒಂದು ಸೇಫ್ ಆಗಿ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಹರಸಾಹಸನ ಪಟ್ಟರು. ಲಾಠಿ ಬೀಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಇನ್ನೇನು ಕ್ಲಿಯರ್ ಆಯಿತು ಅನ್ನುವಂಥ ಪರಿಸ್ಥಿತಿ ಇದ್ರೂ ಕೂಡ ಇನ್ನೂ ಕೂಡ ಕೆಲವೊಂದಷ್ಟು ಜನ ಅಭಿಮಾನಿಗಳು ಸ್ಟೇಡಿಯಂ ಸುತ್ತಮುತ್ತ ಇದ್ದಾರೆ. ಅಂದರೆ ಇವತ್ತಿನ ಘಟನೆ ಇದೆ, ಅದು ಯಾವತ್ತೂ ಕೂಡ ಮರೆಯಲಾಗದಂಥ ಘಟನೆ. 11 ಜನರ ಜೀವವನ್ನು ಈಗ ತೆಗೆದುಕೊಂಡಿದೆ. ಇನ್ನೂ ಆಸ್ಪತ್ರೆಯಲ್ಲಿದ್ದವರು, ಇನ್ನೂ ಈ ರೀತಿಯಾದಂಥ ಗಾಯಾಳುಗಳು ಎಲ್ಲರೂ ಕೂಡ ಅಂದರೆ ಹುಷಾರಾಗಲಿ ಅನ್ನುವಂಥದ್ದು ಎಲ್ಲರೂ ಪ್ರಾರ್ಥನೆ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಈ ಒಂದು ಸ್ಟೇಡಿಯಂ ಸುತ್ತಮುತ್ತ ವಾತಾವರಣ ಒಂದು ಹಂತಕ್ಕೆ ತಹಬದಿಗೆ ಬಂದಿರುವಂಥದ್ದು. ಅಭಿಮಾನಿಗಳು ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದ್ದಾರೆ, ಬಹುತೇಕ 90% ಕಡಿಮೆ ಆಗಿದ್ದಾರೆ. ಇವ್ರನ್ನೂ ಕೂಡ ಕಳಿಸ್ಲಿಕ್ಕೆ ಪೊಲೀಸರು ಏನೋ ಒಂದಷ್ಟು ಇನ್ನೂ ಹರಸಾಹಸ ಪಡುವಂತಹ ವಾತಾವರಣಗಳು ಇಲ್ಲಿ ಕಾಣ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.